ದುಡ್ಡೆಲ್ಲ ಕೊಡಲ್ಲ ಅಂತ ಇಷ್ಟೆಲ್ಲ ಹೇಳ್ಬೇಕು? ಬಾಬಾ ನೀನ್ ಮಲ್ಕೊಳ್ಳಿಲ್ವಾ? ಹಾಲು ಕುಡಿಲಿಲ್ವಾ? ಬಾಬಾ ಆ ಬ್ಲಾಕ್ ಮೇಲ್ ಅನ್ನ ಕಂಡು ಹಿಡ್ದೆ ಬಾಬಾ. ಅದು ಅವನೇ. ಯಾರದು ಅಂತ ಹೇಳು. ನೆನ್ಪಿದ್ಯಾ ಅವತ್ತು ಮನೆಗೆ ಕಳ್ತನಕ್ ಬಂದಿದ್ರು, ಅಪ್ಪಂಗೆ ಹೊಡಿಯೋದಕ್ ಬಂದಾಗ ನೀನು ಅಡ್ಡ ಬಂದಿಯಲ್ಲ ಬಾಬಾ. ಐ ಆಮ್ ಶೋರ್ ಅದು ಅವನೇ. 1 minute. ಫೋನ್ ಕಟ್ ಮಾಡ್ತಿಯಲ್ಲ ಗೋಪಿ, ನೀನ್ ಹೇಳ್ದಂಗೆ ಮಾಡಿದೀನಲ್ಲ. ನೀನ್ ಕಳ್ಸಿರೋ ಕೆಟ್ಟ ವಿಡಿಯೋನ ತಿರ್ಗಾ ನಿಮ್ಮ ಅತ್ತೆ ಮಗಳಿಗೆ ಕಳ್ಸಿದೀನಲ್ಲ. ದುಡ್ಡು ಕೇಳ್ತಿದಂಗ ಫೋನ್ ಕಟ್ ಮಾಡ್ತೀಯೇನೋ? ನನ್ ಫ್ರೆಂಡ್ಶಿಪ್ಗಿಂತ ನಿನ್ಗೆ ದುಡ್ಡು ಹೆಚ್ಚೇನೋ? ಎಲ್ಲ ನೀನ್ ಹೇಳ್ದಂಗೆ ಮಾಡ್ತಾ ಇದ್ದೀನಲ್ಲ. ಫಸ್ಟ್ ಫೋನ್ ಮಾಡಿ 10,000 ಕೇಳ್ದೆ, ಆಮೇಲೆ ಮತ್ತೆ ನಾನು 1 ಲಕ್ಷ ಕೇಳ್ದೆ. ಏನೋ ಎಷ್ಟು ಮಾತಾಡಿದ್ರು ರಿಪ್ಲೈನೇ ಮಾಡ್ತಾ ಇಲ್ಲ. ನನ್ ಮೇಲೆ ಕೋಪ ಬಂತ? ಆದ್ರೆ ನಿನ್ ಮೇಲೆ ಮಾತ್ರ ಕೋಪ ಬರಲ್ಲ ಕಣೋ. ಯಾಕೆಂದ್ರೆ ನಿಮ್ಮ ಅತ್ತೆ ಮಗಳನ್ನ ರೇಪ್ ಮಾಡೋ ಒಂದು ಪುಣ್ಯ ಕಾರ್ಯದಲ್ಲಿ ನನಗೂ ಚಾನ್ಸ್ ಕೊಡ್ತೀನಿ ಅಂದಿದ್ದಲ್ಲ. ನಿಮ್ಮ ಅತ್ತೆ ಕಟ್ ಮಾಡ್ಬೇಡ. ಹೇಗೋ ಅರ್ಧ ಕೇಳಿಸ್ಕೊಂಡಿದ್ಯಲ್ಲ, ಪೂರ್ತಿ ಕೇಳಿಸ್ಕೊ. ಆದ್ರೆ ನನಗೆ 1 ಲಕ್ಷ ಅವಶ್ಯಕತೆ ಇದೆ ಕಣೋ. ನಾಳೆ ಏನಾದ್ರೂ ಅರೇಂಜ್ ಮಾಡೋ. ಬಾಯ್. ನೀನಿಷ್ಟು ನೀಚನಾ? ನನ್ನ ಕ್ಷಮಿಸ್ಬಿಡು ಸ್ವಪ್ನ. ಸಾರಿ ಸ್ವಪ್ನ. ಹಂಗಂತ ಅಂತೀನಿ ಅನ್ಕೊಂಡ್ಯಾ? ಅನ್ನಲ್ಲ. ಯಾಕಂದ್ರೆ ನನ್ ಕ್ಯಾರೆಕ್ಟರ್ ಪೂರ್ತಿ ನಿನಗ್ ಗೊತ್ತಾಗೋಗಿದೆ ಅಲ್ವಾ. ಅದಕ್ಕೆ ನಮ್ಮಮ್ಮ ಸತ್ ಮೇಲೆ ನಾನು ಇಲ್ಲಿ ಕಳ್ಸಿರೋದು ನಿಮಗ್ ಸೇವೆ ಮಾಡೋದಕ್ಕಲ್ವೇ, ನಿಮ್ ಪೂರ್ತಿ ಕುಟುಂಬನ ನಾಶ ಮಾಡಕ್ಕೆ. ಎಲ್ಲಿಗೆ ಹೊಡ್ತೀಯಾ? ನಿಂತ್ಕೋ. ಎಲ್ಲಿಗೆ ಹೊಡೋಗ್ತೀಯಾ? ನಿಂತ್ಕೋ. ಎಲ್ಲಿ ತಪ್ಸ್ಕೋತೀಯ ನೀನು? ರಮ್ಯಾ ಎದ್ದೇಳು. ನೀನ್ ಎಷ್ಟೇ ಎಪ್ಸಿದ್ರು ಅವಳು ಎದ್ದೇಳೋದಿಲ್ವೇ? ಯಾಕಂದ್ರೆ ನಿಮಗೆ ಕೊಟ್ಟಿರೋ ಹಾಲಲ್ಲಿ ನಿದ್ದೆ ಮಾತ್ರ ಬೆರೆಸಿದ್ದೀನಿ. ನೀನು ಕುಡಿತೀಯ ಅಂತ ಅನ್ಕೊಂಡಿದ್ದೆ, ಆದ್ರೆ ಮಿಸ್ ಆಗ್ಬಿಟ್ಟೆ. ರಮ್ಯಾ ನನ್ನ ಸಾಯಿಸಿ ನನ್ನ ಶವನ ಫ್ಯಾನ್ಗೆ ನೇತು ಹಾಕಿ ಬ್ಲ್ಯಾಕ್ ಮೇಲರ್ ಮಾಡ್ತಿದ್ದ ಬ್ಲ್ಯಾಕ್ ಮೇಲ್ಗೆ ತಡೆಯೋದಕ್ಕಾಗದೆ ಡಿಪ್ರೆಷನ್ಗೆ ಹೋಗಿ ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಂತ ಎಲ್ಲಾರನ್ನೂ ನಂಬಿಸ್ತಾ ನಮ್ಮನೆ ಒಳಗೆ ಹೋಗಕ್ ಬಿಡದೆ ಅಘೋರಿನ ಕರೆಸಿ ಬಂಗ್ಲೆ ಸುತ್ತ ಕ್ಷುದ್ರ ಪೂಜೆ ಮಾಡಿಸ್ದ ಆ ದುಷ್ಟ. ಓಂ ಬ್ರೀಂ ಕ್ಲೀಂ ಪಟ್. ಓಂ ಕಾಳಿಕಾಯೇ ನಮಃ. ಅಬ್ರಕದಬ್ರ. ಏನ್ ಪರವಾಗಿಲ್ಲ, ಅದೇ ಮನೆ ತಾನೆ. ಓಂ ಶಾಕಿನಿ ಕಾಮಿನಿ ಢಾಮಿನಿ. ಓಂ ಶುದ್ರ ದೇವತಾಯ ನಮಃ. ಓಂ ಈ ವಿಭೂತಿ ತಗೊಂಡೋಗಿ ಆ ಮನೆ ಸುತ್ತ ಚೆಲ್ಲು. ಈ ತಾಯ್ತನ ತಗೊಂಡೋಗಿ ನಿಮ್ ಕುಟುಂಬದಲ್ಲಿ ಎಲ್ರೂ ಕಟ್ಕೊಳ್ಳಿ. ನಿಮ್ ಸವಸಿಗೆ ಯಾವ ಶಕ್ತಿನೂ ಬರಲ್ಲ. ನೀನ್ ಹಿಂದೆ ತಿರುಗದೆ ಹೋಗ್ತಾ ಇರು. ನಿನಗೆ ತುಂಬಾ ಅನ್ಯಾಯ ಆಗಿದೆ ಸ್ವಪ್ನ. ಆದ್ರೆ ನಾನು ಏನೇ ಮಾಡಿದ್ರು
ನೀನ್ ನನ್ ಜೊತೆ ಮಾತಾಡ್ತಿದ್ಯಾ ಅಂದ್ರೆ ನನ್ನ ಅದೃಷ್ಟ. ಎಲ್ಲೋ ಒಂದ್ ಕಡೆ ನೀನ್ ನನ್ಗೆ ಸಹಾಯ ಮಾಡ್ತೀಯಾ ಅನ್ನಿಸ್ತು. ಅದಕ್ಕೆ ನಿನ್ ಹತ್ರ ಬಂದೆ. ನಿನ್ನಲ್ಲಿ ಪ್ರೀತಿ ಅನ್ನೋ ಆಸೆಗಳನ್ನ ಹೊಡ್ಸಿ ನಿನ್ನ ಭ್ರಮೆ ಕರ್ಕೊಂಡು ಹೋದೆ. ನಿನ್ ಜಾಗದಲ್ಲಿ ಯಾರೇ ಇದ್ರು ಹೀಗೆ ಮಾಡ್ತಾರೆ. ನಾನ್ ಖಂಡಿತ ನಿಂಗೆ ಹೆಲ್ಪ್ ಮಾಡ್ತೀನಿ. ಅವನು ಮುಂದೆ ಬರೋ ಅಮಾವಾಸ್ಯೆಗೆ ನನ್ ಕುಟುಂಬನ ಸರ್ವನಾಶ ಮಾಡ್ತೀನಿ ಅಂತ ಹೇಳಿದಾನೆ. ಅದು ನಡೀದೇ ಇರೋ ತರ ಏನಾದ್ರೂ ಮಾಡ್ಲೇಬೇಕು. ನಿನ್ ಕುಟುಂಬನ ಕಾಪಾಡೋ ಜವಾಬ್ದಾರಿ ನಂದು. ಅವನ್ನ ಏನ್ ಮಾಡ್ಬೇಕು ಅಂತ ನಾನ್ ಪ್ಲಾನ್ ಮಾಡ್ತೀನಿ. ದೆವ್ವ ಪಿಶಾಚಿ ಬಗ್ಗೆ ತೆಗ್ದಾಯ್ತು, ಹೊಸ್ದಾಗಿ ಏನ್ ತೆಗಿಯೋದು? ಸರ್ ಕಾಮೇನ್ ಸರ್ ಹಾ. ಸರ್ ನೆನ್ಪಿದೆ ಸರ್, ನಾನು ಕೋಆರ್ಡಿನೇಟರ್ ಅಸಿಸ್ಟೆಂಟ್ ಸರ್. ಸರ್ ನಾನು ಸರ್ ಪ್ರಸಾದ್. ಏನ್ ಈ ಕಡೆ ಬಂದಿದ್ದು? ಅಯ್ಯೋ ನಾನು ಯಾರು ಅಂತ ಗುರ್ತಿರ್ಲಿಲ್ಲ ಸರ್. ಇಲ್ವಲ್ಲ? ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿ ಬೋರ್ ಆಗ್ಬಿಟ್ಟಿದೆ ಸರ್. ತುಂಬಾ ಬೇಜಾರಾಗ್ಬಿಟ್ಟಿದೆ. ಅದಕ್ಕೆ ನಾನು ಹೀರೋ ಆಗ್ಬೇಕು ಅಂತ ಫಿಕ್ಸ್ ಆಗಿದ್ದೀನಿ ಸರ್. ನೀವೇ ನನ್ನ ಹೀರೋ ಮಾಡ್ಬೇಕು ಸರ್. ಹೀರೋ ಆಗ್ಬೇಕಾ? ಕೂತ್ಕೋ. ಆದ್ರೂ ಬೇಡ. ಡೈರೆಕ್ಟರ್ ಆಗಿದ್ನಂತೆ, ಇವಾಗ ಹೀರೋ ಆಗ್ಬೇಕಂತೆ. ಅದಿರ್ಲಿ, ಏನ್ ಓದಿದ್ಯಾ? MBBS. MBBS ಏನೋ ಡಾಕ್ಟರ್ ಆಗ್ಬೇಕು ಅಂತಿದ್ದು ಆಕ್ಟರ್ ಆಗ್ಬೇಕು ಅಂತ ಬಂದಿದ್ಯಾ? ಇದೆ ನಿನ್ನಲ್ಲಿ ಇಷ್ಟ ಆಗಿದ್ದು. ಇಲ್ಲ ಸರ್, MBBS ಓದ್ಬೇಕು ಅಂತ ಇದ್ದೆ. ಆದ್ರೆ ಅದಕ್ಕೆ ತುಂಬಾ ದುಡ್ಡು ಬೇಕಂತೆ ಸರ್. ನಮ್ಮಪ್ಪ ರಿಟೈರ್ ಆಗಿದ್ರು. ನಮ್ಮಮ್ಮ 4 ಮನೇಲಿ ಕೆಲಸ ಮಾಡ್ತಾರೆ. ತಂಗಿನೂ ಓದಿಸ್ಬೇಕು, ತಮ್ಮನೂ ಓದಿಸ್ಬೇಕು. ಅದಕ್ಕೆ ಖರ್ಚಾಕ್ ಮಾಡೋದು ಅಂತ ಏನೋ ಸಿಂಪಲ್ ಆಗಿ IAS. IAS ನೀನ್ IAS ಆಗ್ಬೇಕು ಅಂತ ಹೇಳಿ ಹೀರೋ ಆಗೋದಕ್ ಬಂದಿದ್ಯಾ? ಕಂಗ್ರಾಚುಲೇಷನ್ಸ್. ಐ ಲವ್ ದಿಸ್, ಐ ಲವ್ ದಿಸ್, ಐ ಲವ್ ದಿಸ್, ಐ ಲವ್ ದಿಸ್. ಸರ್ ಇರಿ, ನನ್ ಮಾತ್ ಕೇಳಲ್ವಾ? ನಾನು ಹೇಳಕ್ಕೂ ಮುಂಚೆ IAS IPS ಅನ್ಕೊಂಡವಾ? ಹೇಳು. IAS ಮುಗಿಸ್ಬೇಕು ಅಂದ್ರೆ ಎಕ್ಸಾಮ್ ಡೆಲ್ಲಿಲಿ ಮಾಡ್ಬೇಕಂತ ಸರ್. ಎಕ್ಸಾಮ್ ಡೆಲ್ಲಿ ಆದ್ರೆ ಪ್ರಾಬ್ಲಮ್ ಇಲ್ಲ ಸರ್, ನಡ್ಕೊಂಡು ಹೋಗ್ತೀನಿ ಡೆಲ್ಲಿಗೆ. ಹೇಳು. ಆದ್ರೆ IAS ಆಗೋಣ ಅಂದ್ರೆ ನಾನು 10th ಪಾಸ್ ಆಗಿಲ್ಲ ಸರ್. ಏನೋ ನಿನ್ 10th ಪಾಸ್ ಆಗಿಲ್ವಾ? ಅಯ್ಯೋ ನನ್ನ ಮಗನೇ. MBBS IAS 10th ಫೇಲು. ಕಟ್ ಮಾಡಿದ್ರೆ ಸಿನಿಮಾ ಹೀರೋ. ಏಯ್ 10th ಪಾಸ್ ಆಗಿಲ್ಲ, ಡೈಲಾಗ್ ಹೆಂಗ ನೆನ್ಪಿಟ್ಕೊಂತೀಯ ನೀನು? ಹೇಳದ್ನ ಹೆಂಗೋ ಬರ್ಕೊಂತೀಯ ನೀನು? ಅಷ್ಟಕ್ಕೂ ನೀನ್ ಮನುಷ್ಯನ? MBBS ಅಂತೆ ಸರ್. ಏನಾ ಇವಾಗ ನೀವು ಸಿನಿಮಾ ಮಾಡ್ತಿದ್ದೀರಾ, ಸಾಫ್ಟ್ವೇರ್ ಕಂಪ್ನಿ ಮಾಡ್ತಿದ್ದೀರಾ? ಹೇಳಿ. 9th ಫೇಲ್ ಆದವನು MLA ಆಗ್ತಾನಂತೆ, 10th ಪಾಸ್ ಆಗದವನು ಹೀರೋ ಆಗಕ್ಕಲ್ವಾ ಸರ್? ಹಾಗಿದ್ಮೇಲೆ 10th ಪಾಸ್ ಆಗದಿರೋ ತೆಂಡೂಲ್ಕರ್ ಕ್ರಿಕೆಟಿಂಗ್ ಆಡ್ದ ಸರ್. ನಿನ್ ಕಾನ್ಫಿಡೆನ್ಸ್ ನನ್ಗೆ ತುಂಬಾ ಇಷ್ಟ ಆಯ್ತು. ಹಾ, ಎಂತ ಕಾನ್ಫಿಡೆನ್ಸ್ ಕಣಯ್ಯ ನಿಂದು. ನಾನೊಂದು ಸೀನ್ ಹೇಳ್ತೀನಿ, ನೀನ್ ಆಸ್ ಇಟ್ ಈಸ್ ಮಾಡಿದ್ರೆ ನಾನ್ ನಿನ್ ಜೊತೆ ಸಿನಿಮಾ ಮಾಡ್ತೀನಿ. ಪ್ರಾಮಿಸ್. ಸರ್ ಮಾಡ್ ಬಿಸಾಕ್ತೀನಿ ಸರ್. ಸೀನ್ ಹೇಳಿ ಸರ್, ಹೇಳಿ. ಏನು ಇಲ್ಲ, 10 ಅಂತಸ್ತ್ ಬಿಲ್ಡಿಂಗು, ಮೇಲ್ ಟೆರೆಸ್ ಅಲ್ಲಿ ನೀನ್ ನಿಂತಿದ್ಯಾ. ಕೆಳಗಿಂದ ರೌಡಿಗಳು ಬರ್ತಾ ಇದಾರೆ. ತಪ್ಪಿಸ್ಕೊಳ್ಳೋದಕ್ ದಾರಿನೇ ಇಲ್ಲ. ಅದೇನೋ ಇದೆಯಲ್ಲ ಲಿಫ್ಟ್, ಅದು ಹಾಳಾಗಿದೆ. ಆ ಗಡಿ ಬಿಡಿಯಲ್ಲಿ ಬೆವ್ತು ಕಣ್ಣು ಮಂಜಾಗ್ತಿದೆ, ಹೃದಯ ಕೂಡ ಜೋರಾಗಿ ಬಡ್ಕೊಂತಿದೆ. ಈ ಟೈಮ್ ಅಲ್ಲಿ ನೀನು ಹೇಗ್ ತಪ್ಪಿಸ್ಕೋತೀಯಾ? ಅಷ್ಟಕ್ಕೂ 10th ಫ್ಲೋರ್ ಮೇಲೆ ನಾನು ಯಾಕೆ ಹೋಗ್ಬೇಕು ಸರ್? ನಾನು ಹೋಗಲ್ಲ ಸರ್. ಏಯ್ ಊಹೆ ಮಾಡ್ಕೋ, ಊಹೆ ಮಾಡ್ಕೋ. 10ನೇ ಫ್ಲೋರ್, ಲಿಫ್ಟ್ ಇಲ್ಲ. ಎಸ್, ಬಿಡ್ಲು ಕಣೆ ಆಗ್ಬಿಡುತ್ತೆ ಪೂರ್ತಿ. ಸುತ್ತ ಬೆಂಕಿ ಬಿದ್ದಿದೆ. ಹೌದು, ಫುಲ್ ಹೆದರ್ಕೊಂಡ್ಬಿಟ್ಟಿದೀವಿ. ಅಯ್ಯೋ. ವೆರಿ ಸಿಂಪಲ್ ಸರ್. ಊಹೆ ಮಾಡ್ಕೊಂಡು ನಿಲ್ಲಿಸ್ತೀನಿ. ಅದೇನೋ ಅದು? ಊಹೆ ಮಾಡ್ಕೊಂಡು ನಿಲ್ಸಿದ್ರೆ ಬೆಂಕಿ ಯಾರೋ ಗೊತ್ತಲ್ವಾ? ನಿನ್ಗೆ ಆಕ್ಟಿಂಗ್ ಬರೋದಿಲ್ಲ, ನಿನ್ಗೆ ಟ್ಯಾಲೆಂಟೂ ಇಲ್ಲ. 10th ಫೇಲು, ನೀನ್ ಹೀರೋ. ಡೈನಾಸರ್ ಮುಗ್ದವ್ನೆ, ಹೋಗು. ಗೆಟ್ ಔಟ್, ಗೆಟ್ ಔಟ್. ಏನಂದೆ? ಏನು ರೆಸ್ಪೆಕ್ಟ್ ಕೊಟ್ರೆ ಓವರ್ ಆಗಿ ಆಡ್ತಿದ್ಯಲ್ಲೋ? ಅದೇನಿಲ್ಲ, ಸುಮ್ನೆ ನೋಡ್ತಾ ಇದೀನಿ ಅಷ್ಟೇ. ಇದ್ರವರೆಗೂ ಎಷ್ಟು ಸಿನಿಮಾ ಮಾಡಿದ್ಯಾ ನೀನು? ನಾನ್ ತುಂಬಾ ಮಾಡಿದೀನಿ, ಆದ್ರೆ ರಿಲೀಸ್ ಆಗಿಲ್ಲ ಅಷ್ಟೇ. ಐಫೋನ್ ಅಲ್ಲಿ ತಾನೆ? ಸೆಲ್ ಫೋನ್ ಅಲ್ಲಿ ಸಣ್ಣ ಸಣ್ಣ ಕ್ಯಾಮ್ರಾ ಇಟ್ಕೊಂಡು ಸಣ್ಣ ಹ್ಯಾಂಡಿ ಕ್ಯಾಮ್ ಇಟ್ಕೊಂಡು ಸಿನಿಮಾ ಮಾಡ್ಬಿಟ್ಟು ಅದು 2-3 ದಿನದಲ್ಲಿ ಮುಗಿಸ್ಬಿಟ್ಟು ಡೈರೆಕ್ಟರ್ ಅನ್ನೋ ಫೀಲಿಂಗ್. ಅಷ್ಟಕ್ಕೂ ಇದುವರೆಗೂ ಒಂದ್ ಸಿನಿಮಾ ಆದ್ರೂ ಹಿಟ್ ಆಗಿದ್ಯಾ ನಿಂದು? ನಿನಗ್ ಸಿನಿಮಾದಲ್ಲಿರೋ ಚಟಕ್ಕೆ ನನ್ ಫ್ರೆಂಡ್ ಸೆಕೆಂಡ್ ಹ್ಯಾಂಡ್ ಚಪ್ಪಲ ಹಾಕೊಂಡು ನಿನಗ್ ಕತೆಗಳು ಹೇಳ್ಕೊಂಡು ಅವನು ಕೋಟೀಶ್ವರ ಆಗ್ಬಿಟ್ಟ. ನೀನೇನೋ ಸಿನಿಮಾ ಬಗ್ಗೆ ಮಾತಾಡ್ತಿದ್ಯಾ? ದೊಡ್ಡವ್ರ ಬಗ್ಗೆ ಕೆಟ್ಟದಾಗ ಮಾತಾಡಿದ ತಕ್ಷಣ ದೊಡ್ಡವನಾಗ್ಬಿಡಲ್ಲ ಕಣ. ಅಯ್ಯೋ, ನಿನ್ನಲ್ಲಿರೋ ಟ್ಯಾಲೆಂಟ್ ಹೊರ ತೆಗೆಯೋದಕ್ಕಂತಾನೆ ನಿನ್ನೊಳಗಿರೋ ಈ ರೌಡಿನ ಈಚೆ ತರಬೇಕು ಅಂತಾನೆ ಈ ತರ ಎಲ್ಲ ಮಾಡ್ಸಿದ್ ನಾನು. ಹಿಂಡ್ಬಿಟ್ಟೆ, ಪೂರ್ತಿಯಾಗಿ ಹಿಂಡ್ಬಿಟ್ಟೆ. ನಿನ್ ಜೊತೆ ಖಂಡಿತವಾಗ್ಲು ಇದೇ ಟ್ಯಾಲೆಂಟ್ ಇಟ್ಕೋ. ಖಂಡಿತವಾಗ್ಲು ನಿನ್ ಜೊತೆ ನಾನು ಫಿಲ್ಮ್ ಮಾಡ್ತೀನಿ. ಇಲ್ಲಿ ನೋಡು, ನಾವಿಬ್ರು ಫ್ರೆಂಡ್ಸು.